ರಾಜ್ಯ ಸರ್ಕಾರ ವಿವಿಧ ಭಾಗ್ಯಗಳನ್ನು ಕೊಟ್ಟಿದೆ ಸರ್. ಮಹಿಳೆಯರಿಗೆ ಬಸ್ ಫೆಸಿಲಿಟಿ ಎಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಮಾಡಿದ್ದಾರೆ. ಇದರಿಂದ ಅನೇಕ ತೊಂದರೆಗಳಾಗ್ತಿದೆ. ಸ್ಟೂಡೆಂಟ್ಗಳಿಗೆ ಮತ್ತು ಇವರಿಗೆಲ್ಲ ಕರೆಕ್ಟ್ ಟೈಮ್ಗೆ ಕಾಲೇಜಿಗೆ ಹೋಗೋಕ್ಕಾಯ್ತಿಲ್ಲ, ಕೆಲವರು ಕೆಲಸಕ್ಕೆ ಹೋಗೋಕ್ಕಾಯ್ತಿಲ್ಲ. ಈ ರೀತಿ ಮಹಿಳೆಯರು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಬರೀ ಟೂರ್ಗಳು ಹೊಡಿತಾ ಇದ್ದಾರೆ. ಅವ್ರ ಮನೆಯಲ್ಲಿರೋ ಗಂಡಸರುಗಳಿಗೆ ಊಟ ತಿಂಡಿ ಕರೆಕ್ಟ್ ಟೈಮಿಂಗ್ಸ್ಗೆ ಸಿಗ್ತಾ ಇಲ್ಲ. ಮತ್ತು ಮನೆಯಲ್ಲಿ ಹಿರಿಯರು ಟೈಮಿಂಗ್ಸ್ಗೆ ಟ್ಯಾಬ್ಲೆಟ್ಸ್ ತಗೋಬೇಕಾಗುತ್ತೆ. ಈ ಗ್ಯಾರಂಟಿ ಯೋಜನೆಗಳು ಮಾಡಿ ಸಿದ್ದರಾಮಯ್ಯ ಸರ್ಕಾರ ಅವರು ಮೊದಲು ಇದು ರಾಜ್ಯ ಸರ್ಕಾರ ಏನು ಫ್ರೀ ಬಸ್ ಮಾಡಿದೆ ಅದನ್ನು ರದ್ದು ಮಾಡಬೇಕೆಂದು ಹೇಳಲು ಇಷ್ಟಪಡ್ತೀವಿ. ಇಲ್ಲ ಪುರುಷರಿಗೂ ಫ್ರೀ ಆಗಿ ಕೊಡಬೇಕು ಅಂತೀರಾ ನೀವು? ನಿಮ್ಮ ಲೆಕ್ಕಾಚಾರ ಯಾವ ಸರ್? ಈಗ ಮಹಿಳೆಯರಿಗೆ ಕೊಟ್ಟು ಮಹಿಳೆಯರೇ ಟೂರ್ ಹೊಡೆದು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆಲ್ಲ ಭಾಳ ತೊಂದರೆ ಆಯ್ತಿದೆ. ಅದೇ ಓದೋ ಹುಡುಗರಿಗೆಲ್ಲ ಟೈಮಿಂಗ್ಸ್ ಕರೆಕ್ಟಾಗಿ ಹೋಯ್ತಿಲ್ಲ. ಕಾಲೇಜುಗಳಲ್ಲೆಲ್ಲ ಪ್ರಿನ್ಸಿಪಾಲು ಲೆಕ್ಚರರೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದರಿಂದ ಗ್ಯಾರಂಟಿ ಯೋಜನೆ ಏನಿದೆ ಫ್ರೀ ಬಸ್ಸು ಅದನ್ನು ಸಿದ್ದರಾಮಯ್ಯ ಸರ್ಕಾರ ವಾಪಸ್ ತಗೋಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ವಿವಿಧ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಬೇಕು. ಈಗ ನೋಡಿ, ಈ ಗ್ಯಾರಂಟಿ ಯೋಜನೆಗಳು ಮಾಡಿ ಮಹಿಳೆಯರಿಗೆ 2,000 ರೂಪಾಯಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೆಲವಾರು ಮಹಿಳೆಯರಿಗೆ ನಮ್ಮ ತಿಳಿದ ಮಟ್ಟಿಗೆ 20% ಜನಕ್ಕೆ ಬಂದಿದೆ, ಇನ್ನೂ 80% ಜನಕ್ಕೆ ಅಮೌಂಟೇ ಬಂದಿಲ್ಲ. ಬಂದಿದೆ ಅಂತ ಹೇಳ್ತಾರೆ. ಆಧಾರ್ ಪ್ರಾಬ್ಲಮ್ ಅಂತಾರೆ. ಆ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ನೀವು ಅಲ್ಲಿ ಹೋಗಿ ಲಿಂಕ್ ಮಾಡಿಸಿ ಇಲ್ಲೋಗಿ ಲಿಂಕ್ ಮಾಡಿಸಿ ಅಂದ್ಬಿಟ್ಟು ಬರೀ ಸುತ್ತಿಸಿ ಮನೆ ಭಂಗನೂ ಇಲ್ಲ, ಆ ದುಡ್ಡು ಬಂದಿಲ್ಲ. ಆ ರೀತಿ ಆಯ್ತಿದೆ. ಅದರಿಂದ ಈಗ ಅನನುಕೂಲಗಳೇ ಜಾಸ್ತಿ ಭಾಗ್ಯಗಳಿಂದ. ಈ ಭಾಗ್ಯಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ನಿಮ್ಮ ಇದು. ಈ ಭಾಗ್ಯಗಳನ್ನು ರದ್ದು ಮಾಡಿ ಮುಂದೆ ಉಪಯೋಗ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ರೀತಿ ಸಹಾಯ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಓಕೆ, ಆಯ್ತು, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.